ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಂದೇಶ್ ಅಕಾಡೆಮಿ. ಸೊ ಇವತ್ತು ನಾವು KEA 708ಗೆ ಬೇಕಾಗುವಂತಹ 15 ಡೇಸ್ ಮ್ಯಾರಥಾನ್ ಸೀರೀಸಿನ ಡೇ 14 ಇದಾಗಿರುತ್ತೆ. ಇದರಲ್ಲಿ ನಾವು ಸಿನಾನಿಮ್ಸ್, ಜಂಬಲ್ಡ್ ಸೆಂಟೆನ್ಸಸ್ ಬಹಳನೇ ಇಂಪಾರ್ಟೆಂಟ್, ತುಂಬಾ ಪ್ರಶ್ನೆಗಳು ಬರ್ತಾ ಇದೆ ಮತ್ತು ಆಕ್ಟಿವ್ ಪ್ಯಾಸಿವ್ ರಿಲೇಟೆಡ್ ಆದಂತಹ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ನಮ್ಮ ಟೆಲಿಗ್ರಾಮ್ ಚಾನಲಿನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ನೋಡಬಹುದು. ರೈಟ್, ಮೊದಲನೇದಾಗಿ ಈ ಪ್ರಶ್ನೆಯ ಸರಿಯಾದ ಉತ್ತರವನ್ನ ನೀವು ತಿಳಿಸಿ. ಶಿ ಫೈನಲಿ ಡಿಸೈಡೆಡ್ ಟು ಮೇಕ್ ಅ ಬಕೆಟ್ ಲಿಸ್ಟ್. ಇದರ ಉತ್ತರವನ್ನ 1, 2, 3 ಮತ್ತು 4 ಸರಿಯಾದ ಉತ್ತರವನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮೊದಲನೆಯದಾಗಿ ಜಂಬಲ್ಡ್ ಸೆಂಟೆನ್ಸಸ್ಸಿನ ಒಂದು ಪ್ರಶ್ನೆ ಏನಪ್ಪಾ ಅಂತ ಕೇಳಿದ್ರೆ, ಇದು ಎಕ್ಸಾಮ್ ಅಲ್ಲಿ ಬಂದಂತದ್ದು. ವಿರಾಟ್ ಕೊಹ್ಲಿ ವಾಸ್ ಬಾರ್ನ್ ಇನ್ ಡೆಲ್ಲಿ ಆನ್ 5th November 1988. ಸರಿಯಾ? ನೆಕ್ಸ್ಟ್ ಪಿ ಅಂತ ಇದೆ. ಫಾಲೋಯಿಂಗ್ ಅ ಸೀರೀಸ್ ಆಫ್ ಸಕ್ಸಸ್ಫುಲ್ IPL. ನೋ, ಸಾರಿ, ನಮ್ಗೆ ಫಸ್ಟ್ ಫಾಲೋಯಿಂಗ್ ಇಂದ ಸ್ಟಾರ್ಟ್ ಆಗಕ್ಕಾಗಲ್ಲ, ಯಾಕಂದ್ರೆ ಅವನು ಇವಾಗಿನ ಬಾರ್ನ್ ಆಗಿದ್ದಾನೆ, ಅದನ್ನ ಮಾತ್ರ ಹೇಳಿರೋದು. ಸೊ 1 ಕ್ಯಾನ್ಸಲ್ ಮಾಡಬೇಕು. ಕ್ಯೂ, he made his international ODI debut in 2008 and quickly became a key player in Indian team. Yes, ಇದು ಪಾಸಿಬಿಲಿಟಿ ಇದೆ. ಎಸ್ ಅನ್ನ ನೋಡೋಣ. ಎಸ್, ಆಫ್ಟರ್ ಹಿಸ್ ODI ಡೆಬ್ಯೂ he joined ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್. ಡೆಬ್ಯೂನೇ ಆಗಿಲ್ಲ, ಆಲ್ರೆಡಿ ಆಫ್ಟರ್ ದ ಡೆಬ್ಯೂ ಅಂತ ಹೇಳ್ತಾ ಇದ್ದಾರೆ. ಸೊ ಲೋ ಒಂದು ಗೊಂದಲ ಇದೆ ಇದು. ಸೊ ಆಪ್ಷನ್ 3 ಅನ್ನ ಕ್ಯಾನ್ಸಲ್ ಮಾಡಬಹುದು. 4 ಆರ್ ಇಂದ, ಇವೆಂಚುಲಿ ಡ್ಯೂ ಟು ಹಿಸ್ ಇಮೆನ್ಸ್ ಕಾಂಟ್ರಿಬ್ಯೂಷನ್ he was awarded the Padma Shri. These are concluding statements, right? So ಸ್ಟಾರ್ಟ್ 4 ಇಂದ ಅಂದ್ರೆ 6 ಇಂದ ಮಾಡೋದಕ್ಕಾಗೋದಿಲ್ಲ. ಒಂದ್ಸತಿ ಎಂಟೈರ್ ಸೆಂಟೆನ್ಸ್ ಅನ್ನ ನೋಡೋಣ. ಕ್ಯೂ, he made his ODI debut in 2008 and quickly became a key player in Indian team. ಸರಿಯಾಗಿದೆ. ಅದಾದ ಮೇಲೆ ಕ್ಯೂ ಆದ್ಮೇಲೆ ಎಸ್, ಡೆಬ್ಯೂ ಆಯ್ತು. ಡೆಬ್ಯೂ ಆದ್ಮೇಲೆ ಆಫ್ಟರ್ ಹಿಸ್ ಡೆಬ್ಯೂ he joined ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್. ಇಲ್ಲಿ ನೋಡಬಹುದು ನಮ್ಮ ಹೆಮ್ಮೆಯ RCB ಆಫ್ IPL and entertain millions of cricket lovers. ಅದಾದ ಮೇಲೆ ಪಿ, ಆಫ್ಟರ್ successful IPL series of successful IPL seasons, he married Anushka Sharma, a leading Bollywood actress. ಸರಿಯಾಗಿದೆ. ಅದಾದ ಮೇಲೆ ಫೈನಲಿ ಇವೆಂಚುಲಿ ಅದೆಲ್ಲ ಆದ ಮೇಲೆ ಅವರ ಒಂದು ಸಾಧನೆಗೆ ಮತ್ತು ಕಾಂಟ್ರಿಬ್ಯೂಷನ್ಗೆ ಅವರಿಗೆ ಭಾರತ ರತ್ನವನ್ನ ಪದ್ಮಶ್ರೀಯನ್ನ ಕೊಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ 4ನೇ ಸ್ಟೇಟ್ಮೆಂಟ್. ಸೊ ಸ್ಟೇಟ್ಮೆಂಟ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಈ ರೀತಿಯಾಗಿ ಜಂಬಲ್ಡ್ ಸೆಂಟೆನ್ಸಸ್ ಅನ್ನ ಸಾಲ್ವ್ ಮಾಡಬೇಕು. ಮುಂದಿನ ಒಂದು ಪ್ರಶ್ನೆ, ರಾಜವೀರ ಮದಕರಿ ನಾಯಕ ಇಸ್ ದ ಮೋಸ್ಟ್ ಪವರ್ಫುಲ್ ಅಮಾಂಗ್ ದ ನಾಯಕ್ಸ್ ಆಫ್ ಚಿತ್ರದುರ್ಗ. ಸೊ ಇಲ್ಲಿ ನೋಡ್ಬೋದು, ದುರ್ಗದ ಹುಲಿ, ಗಂಡು ಗಲಿ, ವೀರ ಮದಕರಿ ನಾಯಕ ಅವರ ಒಂದು ಸೆಲೆಬ್ರೇಷನ್ ಒಂದು ಪೋಸ್ಟ್, ಈ ರೀತಿಯಾದಂತಹ ಒಂದು ಅವರ ಚಿತ್ರಣ ಇತ್ತು. ಇದರಲ್ಲಿ ಫಸ್ಟ್ ಸೀಕ್ವೆನ್ಸ್ ಆರ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. he ascended the throne at the age of 12. somewhere close, ಯಾಕಂದ್ರೆ ಫಸ್ಟ್ ಥ್ರೋನಿಗೆ ಬಂದ ಏಜ್ ಅನ್ನ ಹೇಳ್ತಾ ಇದ್ದಾರೆ. ಕ್ಯೂ ನೋಡೋಣ. ಬಟ್ ಇದರಲ್ಲಿ became jealous of the valor. ನೋ, ಕ್ಯೂ ಇಂದ ಸ್ಟಾರ್ಟ್ ಆಗಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಬಟ್ ಅಂತ ಇದೆ. ಅವರ ವ್ಯಾಲರ್ ಬಗ್ಗೆ ಏನು ಹೇಳೇ ಇಲ್ಲ ಇನ್ನು. ಓಕೆ, ದೆನ್ ಎಸ್ ಅಂತ ಹೇಳ್ತಾ ಇದ್ದಾರೆ. ಇನ್ ಆರ್ಡರ್ ಟು ಸಪ್ರೆಸ್ ಹಿಮ್, ಇದರಲ್ಲಿ ಬಿಸೀಜ್ಡ್ ದ 7 ringed fort of ಚಿತ್ರದುರ್ಗ. ಸಿ, ವಿ ಹ್ಯಾವ್ ನಾಟ್ ಯೆಟ್ ಕಮ್ ಟು ಹೈದರ್ ಅಲಿ. ಇಲ್ಲಿ ಗೊತ್ತಾಗ್ತದೆ ಹೈದರ್ ಅಲಿ ವಾಸ್ ಜೆಲಸ್. ಅದಾದ ಮೇಲೆ ಎಸ್ ಬರಬೇಕು. ಸೊ ಸಮ್ವೇರ್ ದಿಸ್ ಈಸ್ ರಾಂಗ್. ಪಿ ಇಂದ ನೋಡೋಣ. ಮದಕರಿ ಹೆಲ್ಪ್ಡ್ ಹೈದರ್ ಅಲಿ ಸೆವರಲ್ ಟೈಮ್ಸ್ ಡ್ಯೂರಿಂಗ್ ವಾರ್ಸ್. ಪಾಸಿಬಿಲಿಟಿ ಇದೆ, ಇವರ ಹೈದರ್ ಅಲಿಯ ಮಧ್ಯೆ ಇರುವ ಒಂದು ಸಂಬಂಧವನ್ನ ಹೇಳ್ತಾ ಇರುವಂತದ್ದು. ಓಕೆ, ಬಟ್ ಆರ್ ಆದ ಮೇಲೆ ಆಪ್ಷನ್ ನಂಬರ್ 1 ಅಲ್ಲಿ ಪಿ ಅಂತ ಹೇಳ್ತಾ ಇದ್ದಾರೆ. ದಟ್ ಈಸ್ ಫಸ್ಟ್ ಅವನು 12 years ಗೆ ಇದ್ದಾಗ ಬಂದ್ರು. ಅದಾದ ಮೇಲೆ ಮದಕರಿ ಹೆಲ್ಪ್ಡ್ ಹೈದರ್ ಅಲಿ ಸೆವರಲ್ ಟೈಮ್ಸ್ ಡ್ಯೂರಿಂಗ್ ವಾರ್ಸ್. ಅದು ಸೆಕೆಂಡ್ ಸ್ಟೇಟ್ಮೆಂಟ್. ಲಾಜಿಕಲಿ ಸೀಕ್ವೆನ್ಸ್ ಇದೆ. ಇಲ್ಲಿ ಫಸ್ಟ್ ಮದಕರಿಗೆ ಹೆಲ್ಪ್ ಮಾಡಿದ್ರು ಅಂತ ಇದೆ, ಅದಾದ ಮೇಲೆ ಕ್ಯೂ ಅಂತ ಇದೆ. ಬಟ್ ಹೈದರ್ ಅಲಿ ಬಿಕೇಮ್ ಜೆಲಸ್ ಆಫ್ ದ ವ್ಯಾಲರ್ ಆಫ್ ಮದಕರಿ ನಾಯಕ. ಸರಿಯಾಗಿದೆ ಅಂತಾನೆ ಇಟ್ಕೊಳ್ಳೋಣ, ಹೆಲ್ಪ್ ಮಾಡಿದ್ರು ಜೆಲಸ್ ಆಯ್ತು ಅಂತ. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಬರೋಣ. ಕ್ಯೂ ಹೆಲ್ಪ್ಡ್ ಮೆನಿ ಟೈಮ್ಸ್ ಡ್ಯೂರಿಂಗ್ ವಾರ್. ದೆನ್ ಪಿ ಆದ್ಮೇಲೆ ಕ್ಯೂ, ಬಟ್ ಹೈದರ್ ಅಲಿ ಬಿಕೇಮ್ ಜೆಲಸ್ ಆಫ್ ದ ವ್ಯಾಲರ್ ಆಫ್ ಮದಕರಿ ನಾಯಕ. ನಾನು ಆಗ್ಲೇ ಹೇಳಿದೆ, ಹೆಲ್ಪ್ ಮಾಡಿದ್ರು ಜೆಲಸ್ ಆಯ್ತು ಅಂತ.
ಸೊ ಮೂರನೆಯ ಒಂದು ಹಂತ ಕ್ಯೂ ಇಲ್ಲಿದೆ. ಇದರಲ್ಲಿ 6 ಬರ್ತಾ ಇದೆ. ಓಕೆ, ಇಲ್ಲಿ ಸಮಸ್ಯೆ ಆಗೋಯ್ತು. ಮದಕರಿ ನಾಯಕಗೆ ಮೇಲೆ ಹೈದರ್ ಅಲಿಗೆ ಜಲಸಿ ಇತ್ತು ಅಂತ ಹೇಳುವಂತ ಸ್ಟೇಟ್ಮೆಂಟ್ ಆದ್ಮೇಲೆ ಹಿ ಅಸೆಂಡೆಡ್ ದ ಥ್ರೋನ್ ಅಟ್ ದ ಏಜ್ ಆಫ್ 12 ಅಂತ ಬರ್ತಾ ಇದೆ. ದಾಟ್ ಈಸ್ ರಾಂಗ್, ಯಾಕಂದ್ರೆ ಸೀಕ್ವೆನ್ಸ್ ಮಿಸ್ ಆಗ್ತಾ ಇದೆ. ದಾಟ್ ಈಸ್ ವೈ ದಿಸ್ ಆಪ್ಷನ್ ಬಿಕಮ್ಸ್ ರಾಂಗ್. ಓಕೆ, ಸೊ ಈ ಆಪ್ಷನ್ ನಲ್ಲಿ ಅವ್ರ ಜಲಸ್ ಆಯ್ತು. ಜಲಸ್ ಆದ್ಮೇಲೆ ಫೈನಲಿ ಎಸ್, ಇನ್ ಆರ್ಡರ್ ಟು ಸಪ್ರೆಸ್ ಹಿಮ್ 7 ಸುತ್ತಿನ ಕೋಟೆಯನ್ನ ಅವನು ಬಿಸೀಜ್ ಮಾಡ್ದ ಅಂತ ಹೇಳ್ತಾ ಇರುವಂತದ್ದು. ಸೊ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್ ಆಪ್ಷನ್. ರೈಟ್. ಮುಂದಿನ ಒಂದು ಸೆಗ್ಮೆಂಟ್ ಸಿನಾನಿಮ್ಸ್ ಗೆ ರಿಲೇಟ್ ಆಗಿರುವಂತದ್ದು. ಯುನೀಕ್ ಆದಂತಹ ಸಿನಾನಿಮ್ಸ್ ಅನ್ನ ಈ ಸೆಗ್ಮೆಂಟ್ ಅಲ್ಲಿ ಸಾಲ್ವ್ ಮಾಡೋಣ. ಪ್ರಶ್ನೆಗಳು ಡಿಫರೆಂಟ್ ಆಗಿ ಬರ್ತಾ ಇದೆ. ಉದಾಹರಣೆಗೆ, ಚೂಸ್ ದ ಸಿನಾನಿಮ್. ಪಾಸಿಂಗ್ ಅ ಡಿಸ್ಪರೇಜಿಂಗ್ ಕಮೆಂಟ್ ಆನ್ ಸಮ್ವನ್ಸ್ ವರ್ಕ್ ಇಸ್ ವೆರಿ ಈಸಿ. ಲೆಟ್ ಅಸ್ ಸೇ ಇವರು ಏನೋ ಒಂದು ಕೆಲಸ ಮಾಡಿದ್ದಾರೆ. ಆ ಕೆಲಸವನ್ನ ಇವರು, ನೀನು ತುಂಬಾನೇ ಚೆನ್ನಾಗಿ ಕೆಲಸ ಮಾಡೋದಿಲ್ಲ, ಇದೇನು 3ನೇ ಕ್ಲಾಸ್ ಹುಡುಗ ಮಾಡ್ದಂಗ್ ಮಾಡಿದೀರಾ, ಆ ತರ ಈ ತರ ಅಂತ ಹೇಳೋದು ವೆರಿ ಈಸಿ. ಡಿಸ್ಪರೇಜಿಂಗ್ ಅಂದ್ರೆ ಅಂದ್ರೆ ಕಡಿಮೆ ಆಗಿ ತೋರಿಸುವಂತದ್ದು. ಡಿಮಾಂಡಿಂಗ್ ಅಲ್ಲ, ಪಾಸಿಂಗ್ ಡಿಮಾಂಡಿಂಗ್ ಕಮೆಂಟ್ ಅಂತ ಬರೋದಿಲ್ಲ. ಡೊಸೈಲ್ ಕಮೆಂಟ್ ಅಂತ ಬರೋದು. ಡೊಸೈಲ್ ಅಂದ್ರೆ ಟಿಮಿಡ್ ಅಂತ ಇಂಗ್ಲಿಷ್ ಅಲ್ಲಿ. ಡಿಟರ್ಮೈನಿಂಗ್ ಕಮೆಂಟ್ ಅಂತಾನು ನಿಮ್ಗೆ ಲಾಜಿಕಲಿ ಅದು ಸೆಟ್ ಆಗಲ್ಲ. ಪಾಸಿಂಗ್ ಡೆರೋಗೇಟರಿ ಕಮೆಂಟ್ ಅಂತ ಆಗ್ಬೇಕು, ಅಂದ್ರೆ ಕಡಿಮೆ ಅಂತ ತೋರಿಸುವಂತದ್ದು. ಮುಂದಿನ ಪ್ರಶ್ನೆ, ಇಲ್ಲಿ 2 ತೋರಿಸಬೇಕು. ಓಕೆ, ಸೇಮ್ ಕಂಟೆಕ್ಸ್ಟಿನ 2 ಸೇಮ್ ಮೀನಿಂಗಿನ ವರ್ಡ್ಸ್ ಬರಬೇಕು. ಒಂದು, ಆಸ್ ಸೂನ್ ಆಸ್ ಹಿ ಕೇಮ್ ಟು ದ ಆಫೀಸ್ ಹಿ ಅಪಿಯರ್ಡ್ ಲೆಥಾರ್ಜಿಕ್. ಇನ್ನೊಂದು, ಲ್ಯಾಕ್ ಆಫ್ ಎಕ್ಸಸೈಸ್ ಅಂಡ್ ವಾಕ್ ಮೇಡ್ ಹಿಮ್ ಸ್ಲಗ್ಗಿಶ್ ಆಲ್ ದ ಟೈಮ್. ಏನು ಇಲ್ಲದೆ ಫೋನಿನ ಮುಖಾಂತರ ಎಲ್ಲವನ್ನು ದಿನಪೂರ್ತಿ ಫೋನ್ ಯೂಸ್ ಮಾಡ್ತಾ ಮಾಡ್ತಾ ಸ್ಲಗ್ಗಿಶ್ ಆಗ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಅಥವಾ ಆಫೀಸಿಗೆ ಬರಬರುತ್ತಾ ಹಿ ಅಪಿಯರ್ಡ್ ಲೆಥಾರ್ಜಿಕ್. ಲ್ಯಾಕ್ ಆಫ್ ಎಕ್ಸಸೈಸ್ ವಾಕ್ ಇಂದ ಒಬ್ಬ ಪರ್ಸನ್ ಏನಾಗ್ಬೇಕು, ಲೇಜಿ ಆಗ್ಬೇಕು. ಕರೆಕ್ಟ್. ಲೇಜಿ ಆಗ್ಬೇಕು ಅಂದ್ರೆ ಇಟ್ ಕೆನಾಟ್ ಬಿ ವಿಗರಸ್. ಅದು ವಿಗರಸ್ ಆಗಿರೋದಕ್ಕೆ ಸಾಧ್ಯ ಇಲ್ಲ, ಆರ್ಡುವಸ್ ಆಗಿರೋದಕ್ಕೂ ಸಾಧ್ಯ ಇಲ್ಲ. ಸ್ಟ್ರೆನುವಸ್ ಅಂದ್ರೆ ತುಂಬಾ ಸ್ಟ್ರೇನ್ ಆಗುವಂತಹ ಒಂದು ಮೆಥಡ್. ಅದು ಲೆಟ್ ಅಸ್ ಸೇ ಯಾವ್ದೋ ನಾವು ಬೆಟ್ಟ ಗುಡ್ಡ ಹತ್ತಿ ಆಗುವಂತದ್ದು. ಇನ್ಆಕ್ಟಿವ್ ಇಸ್ ದ ರೈಟ್ ವರ್ಡ್. ಇನ್ಆಕ್ಟಿವ್ ಅಂದ್ರೆ ಲೇಜಿ, ಲೆಥಾರ್ಜಿಕ್, ಸ್ಲಗ್ಗಿಶ್ ಇವೆಲ್ಲವೂ ಇನ್ಆಕ್ಟಿವ್ ಗೆ ಸಂಬಂಧಿಸಿತ್ತು. ಮುಂದಿನ ಒಂದು ಪ್ರಶ್ನೆ, ಹಿ ರಿಸೀವ್ಡ್ ಅ ರೆಪ್ರಿಮ್ಯಾಂಡ್ ಫಾರ್ ಹಿಸ್ ಕಾನ್ಸ್ಟೆಂಟ್ ಇಂಪಿಶ್ ಆಕ್ಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ದ ಟೀಚರ್ ಅಡ್ಮಾನಿಶ್ಡ್ ರೀಚರ್ ಫಾರ್ ನಾಟ್ ಕಂಪ್ಲೀಟಿಂಗ್ ದ ಟಾಸ್ಕ್. ಇಲ್ಲಿ ಒಬ್ಬ ಪರ್ಸನ್ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿಲ್ಲ ಅಂತ ಇಟ್ಕೊಳ್ಳಿ. ಅವಾಗ ಏನ್ ಮಾಡ್ತಾರೆ, ಅಡ್ಮಾನಿಶ್ ಅಂದ್ರೆ ಬೈಯೋದು, ಸ್ಕೋಲ್ಡಿಂಗ್. ರೈಟ್. ಸ್ಕೋಲ್ಡಿಂಗ್ ಅನ್ನ ಅಕ್ಲೇಮ್. ಯಾರನ್ನ ಟಾಸ್ಕ್ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಅಕ್ಲೇಮ್ ಮಾಡ್ತಾರ? ಅಕೊಲೇಡ್ಸ್ ಅಂದ್ರೆ ಚಪ್ಪಾಳೆ ತಟ್ಟೋದು. ಚಪ್ಪಾಳೆ ತಟ್ತಾರ? ಇಲ್ಲ. ರಿಬ್ಯೂಕ್ ಮಾಡ್ತಾರೆ ಅಂದ್ರೆ ಬೈಯೋದು, ರೆಪ್ರಿಮ್ಯಾಂಡ್ ಮಾಡೋದು, ಸ್ಕೋಲ್ಡ್ ಮಾಡೋದು, ಇದನ್ನೆಲ್ಲ ರಿಬ್ಯೂಕ್ ಅಂತಾರೆ, ಯೋಲಜಿ ಅಲ್ಲ. ಓಕೆ, ಮುಂದಿನ ಒಂದು ಪ್ರಶ್ನೆ, ಇಟ್ ಕ್ಯಾನ್ ಹ್ಯಾವ್ ನೆಗೆಟಿವ್ ರಾಮಿಫಿಕೇಶನ್ಸ್ ಫಾರ್ ಅ ಹೋಲ್ ಕಲ್ಚರ್, ಫಾರ್ ಅ ಶೇರ್ಡ್ ಕಲ್ಚರ್ ಆಸ್ ಅ ಹೋಲ್. ರಾಮಿಫಿಕೇಶನ್ಸ್ ಅಂತ ಇದೆ ಅಂದ್ರೆ ನೀವೇನೋ ಒಂದು ತಳ್ತೀರಾ, ಅದು ಇಮಿಡಿಯೇಟ್ ಆಗಿ ನಿಮ್ಗೆ ಎಫೆಕ್ಟ್ ಕಾಣೋದಿಲ್ಲ. ಅದು ಅದರಿಂದ ಅದು ಇನ್ನೊಂದ್ರಿಂದ ಇನ್ನೊಂದು ಬಿದ್ದು 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 ಕೊನೆಗೆ ಎಂಟೈರ್ ಕಲ್ಚರ್ ಅನ್ನ ಹಾಳು ಮಾಡ್ತಾ ಇದೆ ಅಂತ. ಇದನ್ನ ನಾವ್ ಏನಂತ ಕರಿತೀವಿ, ಕಾನ್ಸಿಕ್ವೆನ್ಸಸ್. ರಾಮಿಫಿಕೇಶನ್ಸ್ ಅನ್ನ ಕಾನ್ಸಿಕ್ವೆನ್ಸಸ್, ಇದರಿಂದ ಕಾನ್ಸಿಕ್ವೆನ್ಸಸ್ ಇದೆ ಅಂತ ಹೇಳಬಹುದು. ಸೋರ್ಸಸ್ ಅಲ್ಲ. ಇಟ್ ಕ್ಯಾನ್ ಹ್ಯಾವ್ ನೆಗೆಟಿವ್ ಕನ್ಸಿಡರೇಷನ್ಸ್ ಫಾರ್ ಅ ಶೇರ್ಡ್ ಕಲ್ಚರ್ ಆಸ್ ಅ ಹೋಲ್ ಅಲ್ಲ. ಇಟ್ ಕ್ಯಾನ್ ಹ್ಯಾವ್ ನೆಗೆಟಿವ್ ಪ್ರಾಫಿಟ್ಸ್ ಕೂಡ ಅಲ್ಲ. ರೈಟ್. ಮುಂದಿನ ಸೆಗ್ಮೆಂಟ್ ಆಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ ಗೆ ರಿಲೇಟೆಡ್ ಆದಂತಹ ಸೆಗ್ಮೆಂಟ್ ಆಗಿರುತ್ತೆ. ಇದರಲ್ಲಿ ಆಕ್ಟಿವ್ ಇಂದ ಪ್ಯಾಸಿವ್ಗೆ ಚೇಂಜ್ ಮಾಡಬೇಕು. ನಿಮ್ಗೆ ರೂಲ್ಸ್ ಆಫ್ ಆಕ್ಟಿವ್ ಟು ಪ್ಯಾಸಿವ್ ಗೊತ್ತೇ ಇರುತ್ತೆ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇದ್ದದ್ದು, ಆಬ್ಜೆಕ್ಟ್ ಫಸ್ಟ್ ಬರುತ್ತೆ, ಆಬ್ಜೆಕ್ಟ್ ಸಬ್ಜೆಕ್ಟ್ ಮಾಡೋದು, ಸಬ್ಜೆಕ್ಟ್ ಆಬ್ಜೆಕ್ಟ್ ಮಾಡೋದು. ಓಕೆ, ಮೊದಲನೇದಾಗಿ
ಶಿ ಟಾಟ್ ಅಸ್ ಡ್ಯಾನ್ಸ್ ವೆನ್ ವಿ ವೇರ್ ಪ್ರಾಕ್ಟೀಸಿಂಗ್ ಫಾರ್ ಆಡಿಷನ್. ನಾವು ಆಡಿಷನ್ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ನಾವಿಬ್ರು. ಇವಳು ನಮ್ಮಿಬ್ಬರಿಗೂ ಡ್ಯಾನ್ಸ್ ಅನ್ನ ಕಲಿಸಿದಳು ಅಂತ ಹೇಳ್ತಾರೆ. ಸೊ ಫಸ್ಟ್ ನಾವು ಬರ್ಬೇಕು. ಓಕೆ, when we were practicing for audition we had been taught dance, but we have to also address her. Okay, so we in the start agbeku. She taught us. We were taught dance by her when we were practicing for audition. Dance had been taught by us. Dance in the baralla when we were practicing baralla. She taught us dance when we were practicing. We were taught dance by her when we were practicing for the auditions. ಅಥವಾ we had been taught dance by her when we were practicing for the auditions. ಯಾವುದು ಸರಿ? ಎರಡು ಆಪ್ಷನ್ಸ್ ಅನ್ನ ನಾನು ಆಲ್ರೆಡಿ ತೆಗೆದುಬಿಟ್ಟಿದ್ದೀನಿ. ಓಕೆ, ಟಾಟ್ ಇದೆ ಅಂದ್ರೆ ಪಾಸ್ಟ್ ಟೆನ್ಸ್ ಇದೆ. ಸೊ ಹೇಗೆ ಚೇಂಜ್ ಆಗುತ್ತೆ? ಇದರ ರೈಟ್ ಆನ್ಸರ್ ವೆದರ್ ಇಟ್ ಈಸ್ ಎ ಆರ್ ಬಿ ಅನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ವೆದರ್ ಇಟ್ ಇಸ್ 1 or 2, ಇದರ ರೈಟ್ ಆನ್ಸರ್ ಅನ್ನ ನಾನು ಕಮೆಂಟ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ವಿಚ್ ಇಸ್ ದ ರೈಟ್ ಆನ್ಸರ್ ಅಂತ. ಓಕೆ, ರೈಟ್ ಆನ್ಸರ್ ಟು ಕ್ವೆಶ್ಚನ್ ನಂಬರ್ 49 ಕಮೆಂಟ್ಸ್ ಅಲ್ಲಿ ಪಿನ್ ಆಗಿರುತ್ತೆ. ನೀವು ಕೂಡ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಐದರ್ ಇಟ್ ಶುಡ್ ಬಿ 1 or 2. ನಂಗೆ ಕರೆಕ್ಟ್ ಆನ್ಸರ್ ಗೊತ್ತಿದೆ, ಬಟ್ ಐ ವಾಂಟ್ ಯು ಟು ಆನ್ಸರ್. ಮುಂದೆ, ದ ಕ್ಯಾಟ್ ಈಸ್ ಸ್ಟೀಲಿಂಗ್ ದ ಫಿಶ್. ಕ್ಯಾಟು ಫಿಶ್ ಅನ್ನ ಸ್ಟೀಲ್ ಮಾಡಿದೆ ಅಂತ ಆಗ್ತಾ ಇದೆ. ಸೊ ದ ಫಿಶ್ ಇಂದ ಸ್ಟಾರ್ಟ್ ಆಗ್ಬೇಕು. ಓಕೆ, ದ ಫಿಶ್ ಹ್ಯಾಸ್ ಬೀನ್ ದ ಫಿಶ್ ಈಸ್ ಬೀಯಿಂಗ್ ಸ್ಟೋಲನ್ ಬೈ ದ ಕ್ಯಾಟ್. ಯಾಕಂದ್ರೆ ಇದು ಸ್ಟೀಲಿಂಗ್ ಪ್ರೆಸೆಂಟ್ ಅಲ್ಲಿ ಇದೆ. ಸ್ಟೀಲಿಂಗ್ ಇದ್ದಾಗ ಬೀಯಿಂಗ್ ಸ್ಟೋಲನ್ ಆಗ್ಬೇಕು. ಈ ಸ್ಟೋಲನ್ ಅಲ್ಲ, ಬೀಯಿಂಗ್ ಸ್ಟೋಲನ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ದೆನ್ ಮುಂದಿನ ಒಂದು ಪ್ರಶ್ನೆ, ಡೂ ಯು ಹೇಟ್ ಮೀ? ನೀನು ನನ್ನ ಹೇಟ್ ಮಾಡ್ತೀಯಾ ಅಂತ ಕೇಳುವಂಥದ್ದು. ಸೊ ಈ ತರದ ಪ್ರಶ್ನೆಗಳನ್ನ ಬಂದಾಗ ಆಕ್ಸಿಲರೀಸ್ ಫಸ್ಟ್ ಬರುತ್ತೆ. ಓಕೆ, ಮೀ ಅನ್ನೋದು ಐ ಆಗ್ಬೇಕು ಅಂತ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಪ್ರಶ್ನೆ ಇರಬೇಕಾದ್ರೆ ಆಮ್ ಐ ಅಂತ ಸ್ಟಾರ್ಟ್ ಆಗ್ಬೇಕು. ಆಮ್ ಐ ಹೇಟೆಡ್ ಬೈ ಯು? ನಾನು ನಿನ್ನಿಂದ ಹೇಟ್ ಮಾಡಲ್ಪಟ್ಟಿದ್ದೀನಾ? ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ದೆನ್ she presented me a bouquet on my 29th birthday. Okay, so she presented me. ಇಷ್ಟೇ, ಇದೇ ಮೂರು ನಮ್ಗೆ ಬೇಕಾಗಿರೋದು. ಸೊ a bouquet, no. she presented me. I was presented ಅಷ್ಟೇ. I was presented, I will be presented ಅಲ್ಲ, I was presented a bouquet on my 29th birthday by her. I was presented on my 29th birthday a bouquet by her ಅಲ್ಲ, ಇದು ಆಸ್ ಇಟ್ ಈಸ್ ಉಳಿಯುತ್ತೆ. I was presented a bouquet on my 29th birthday by her. ಓಕೆ, ಸೊ ದಿಸ್ ಎಂಟೈರ್ ಸೆಗ್ಮೆಂಟ್ ಏನಿದೆಯೋ ಅದು ಅದೇ ರೀತಿಯಾಗಿ ರಿಟೈನ್ ಆಗುತ್ತೆ. ಸೊ ಐ ವಾಸ್ ಪ್ರೆಸೆಂಟೆಡ್ ಅ ಬೊಕೆ ಆನ್ ಮೈ 29th birthday by her is the right passive voice. ರೈಟ್, ಇದರೊಂದಿಗೆ ಈ ಕ್ಲಾಸ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ.